ಐತಿಹಾಸಿಕವಾದಂತಹ 4 ಕಾರ್ಮಿಕ ಒಂದು ಸಂಹಿತೆಗಳು ಜಾರಿಯಾಗಿದೆ. ಈಗ ಕೇಂದ್ರ ಸರ್ಕಾರ ಬಾಕಿ ಉಳಿಸಿಕೊಂಡಿತ್ತು 2022ರಿಂದ. ಆ ಬಾಕಿ ಉಳಿಸಿಕೊಂಡಿದ್ದಂತಹ ಒಂದು ಸಂಹಿತೆಗಳು ಈಗ ಜಾರಿಯಾಗಿವೆ. ದೇಶದಲ್ಲಿ ಈಗ ಕೇಂದ್ರ ಸರ್ಕಾರ ಏನು 2022ರಿಂದ ಬಾಕಿ ಉಳಿಸ್ಕೊಂಡಿತ್ತು ಕೆಲವು ಕಾರ್ಮಿಕ ಸಂಹಿತೆಗಳನ್ನು, ಈಗ 4 ಕಾರ್ಮಿಕ ಸಂಹಿತೆಗಳು ಜಾರಿಯಾಗಿದೆ. ಇದರಲ್ಲಿ ನೋಡಿ, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕೆಲಸಗಾರರು ಕೂಡ ಸೇರಿದ್ದಾರೆ. ಎಲ್ರಿಗೂ ಕೂಡ ಕೆಲವೊಂದು ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳ್ತಾ ಇದೆ ಈ ಒಂದು ಸಂಹಿತೆಯ ಆಧಾರದ ಮೇಲೆ. ಐತಿಹಾಸಿಕವಾದಂತಹ ಒಂದು ಸಂಹಿತೆಗಳಿವು. ಕೇಂದ್ರ ಸರ್ಕಾರ ಏನು ಜಾರಿಯಾಗಬೇಕಾದಂತಹ ಒಂದು ಏನು ಬಾಕಿ ಉಳಿಸ್ಕೊಂಡಿದ್ವಲ್ಲ, ಆ ಸಂಹಿತೆ ಜಾರಿಯಾಗಿದೆ. 2022ರಿಂದ ಬಾಕಿ ಇದ್ವು, ನೋಡ್ತಾ ಇದ್ರು, ಯೋಚನೆ ಮಾಡ್ತಾ ಇದ್ರು, ಅವೀಗ ಜಾರಿಯಾಗಿದೆ. ಎಲ್ಲರಿಗೂ ಕೂಡ ಪ್ರತಿ ತಿಂಗಳ ಒಂದು 7ನೇ ತಾರೀಕಿನೊಳಗೇನೆ ಸಕಾಲಿಕ ಕನಿಷ್ಠವಾದಂತಹ ಒಂದು ವೇತನವನ್ನು ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸಂಹಿತೆಯಲ್ಲಿ. ಗಿಗ್ ಕಾರ್ಮಿಕರಿಗೂ ಕೂಡ ಈ ಒಂದು ಸಾಮಾಜಿಕ ಒಂದು ಭದ್ರತೆಯ ಸೌಲಭ್ಯವನ್ನು ಕೊಡಬೇಕು. ಎಲ್ಲ ನೌಕರರಿಗೂ ಕೂಡ ಕಡ್ಡಾಯವಾದಂತಹ ಒಂದು ನೇಮಕಾತಿ ಪತ್ರ, ಅಂದರೆ ನೀವು ಕೆಲಸಕ್ಕೆ ಸೇರಿದಾಗ ಕೊಡ್ತಾರಲ್ವ ಅಪಾಯಿಂಟ್ಮೆಂಟ್ ಲೆಟರು, ನೀವು ಕೆಲಸಕ್ಕೆ ಸೇರಿಕೊಂಡಿದ್ದೀರಿ ಅಂತ ಅಧಿಕೃತವಾಗಿ ಅದನ್ನು ಕೊಡಬೇಕು ಅಂತ ಹೇಳ್ತಾರೆ ಕಡ್ಡಾಯವಾಗಿ. ಅದರ ಜೊತೆಗೆ PF ಮತ್ತು ESI ವಿಮಾ ಸೌಲಭ್ಯಗಳನ್ನು ಕೂಡ ಕೊಡಬೇಕು. ಇನ್ಶೂರೆನ್ಸನ್ನು ಮಾಡಿಸ್ಬೇಕು. PF ಮತ್ತು ESI ಎಲ್ಲ ಕೂಡ ಕಟ್ಟಾಗಬೇಕು. ಅದರ ಸೌಲಭ್ಯವನ್ನು ಕೂಡ ನಿಮಗೆ ಕೊಡಬೇಕು. ಎಲ್ಲ ಸಾಮಾನ್ಯ ಕಾರ್ಮಿಕರೇನಿರ್ತಾರೆ ಅವರಿಗೆಲ್ಲರಿಗೂ ಕೊಡಬೇಕಂತ ಹೇಳಿ. ಇದರ ಜೊತೆಗೆ ಗುತ್ತಿಗೆ ಉದ್ಯೋಗಿಗಳಿಗೂ ಕೂಡ ಪರ್ಮನೆಂಟ್ ನೌಕರರು ಏನಿರ್ತಾರಲ್ಲ ಅವ್ರಿಗೆ ಕೊಟ್ಟಂಥ ರಜೆ ಕೊಡಬೇಕು. ಅದರ ಜೊತೆಗೆ ವೈದ್ಯಕೀಯ ಸಾಮಾಜಿಕ ಭದ್ರತೆ ಎಲ್ಲ ಸೌಲಭ್ಯಗಳನ್ನು ಕೂಡ ಅವ್ರಿಗೆ ಕೊಡಬೇಕು. ಅದರ ಜೊತೆಗೆ ಪತ್ರಕರ್ತರು ಮತ್ತು ಡಬ್ಬಿಂಗ್ ಕಲಾವಿದರು ಕೂಡ ಸೌಲಭ್ಯ ಕೊಡಬೇಕು. ನೋಡಿ, ಗಮನಿಸಿ, ಪತ್ರಕರ್ತರಿಗೆ ಡಬ್ಬಿಂಗ್ ಕಲಾವಿದರಿಗೆ ಅವ್ರಿಗೂ ಕೂಡ ಅಂತ ಸೇರಿಸಿ ಹೇಳ್ತಾ ಇದ್ದಾರೆ. ಅಂದರೆ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂಥವ್ರು, ಸಿನಿಮಾ ರಂಗದಲ್ಲಿ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುವಂಥವ್ರಾಗಿರ್ಬೋದು. ಹೀಗಾಗಿ ಇವರು ಕೂಡ ಒಳಪಡ್ತಾರೆ, ಗಿಗ್ ಕಾರ್ಮಿಕರು ಕೂಡ ಬರ್ತಾರೆ. ಹೀಗಾಗಿ ಇವರೆಲ್ಲರಿಗೂ ಕೂಡ ಈ ರೀತಿಯಾದಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಸರ್ಕಾರದಿಂದ ಜಾರಿಯಾಗಿದೆ, ಆದೇಶ ಕೂಡ ಬಂದಿದೆ. ಹೀಗಾಗಿ ಇನ್ನು ಮುಂದೆ ಏನು ಕಾರ್ಮಿಕರ ಒಂದು ಸಂಹಿತೆಗಳು ಬಲಿಷ್ಠಗೊಳ್ತಾ ಇದೆ, ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಣ್ಣ ಸಣ್ಣ ಒಂದು ಕಾರ್ಮಿಕರಾಗಿರಬಹುದು, ಅಥವಾ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವಂತಹ ಕಾರ್ಮಿಕರಾಗಿರ್ಬೋದು, ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಒಂದು ಕಾರ್ಮಿಕರಾಗಿರಬಹುದು, ಎಲ್ಲರಿಗೂ ಕೂಡ ಅನ್ವಯ ಆಗುತ್ತೆ ಇದು. ಹೀಗಾಗಿ ಅವ್ರಿಗೂ ಕೂಡ PF ಸೌಲಭ್ಯ, ESI ಸೌಲಭ್ಯ ಕೊಡಬೇಕು. ಪರ್ಮನೆಂಟ್ ನೌಕರರು ಏನಿರ್ತಾರೆ ಅವ್ರ ರೀತಿಯೇ ಬೇರೆಯವ್ರಿಗೆ, ಯಾರಿಗೆ ಗುತ್ತಿಗೆ ಆಧಾರದ ಮೇಲೆ ನೀವು ತೆಗೆದುಕೊಂಡಿರ್ತೀರಾ ಅಂತಂದರೆ ಅವ್ರಿಗೂ ಕೂಡ ಅದೇ ರೀತಿ ರಜೆಗಳನ್ನು ಕೊಡಬೇಕು, ಸೌಲಭ್ಯಗಳನ್ನು ಕೊಡಬೇಕು, ಇನ್ಶೂರೆನ್ಸನ್ನು ಕೊಡಬೇಕು, ಮೆಡಿಕಲ್ ಇನ್ಶೂರೆನ್ಸ್ ಕೊಡಬೇಕು, ಎಲ್ಲವನ್ನು ಕೂಡ ಕೊಡಬೇಕು. ಮುಖ್ಯವಾಗಿ ಪ್ರತಿ ತಿಂಗಳ 7ನೇ ತಾರೀಕು ಒಳಗೇನೆ ಸಂಬಳ ಆಗಿಬಿಡ್ಬೇಕು, ಅವರ ಅಕೌಂಟಿಗೆ ಬರಬೇಕು. ಇಲ್ಲಾಂದ್ರೆ ಆ ಒಂದು ಕಂಪನಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರೆ. ಆ ರೀತಿಯಾದಂಥ ಒಂದು ರೂಲ್ಸ್ ಕೂಡ ಬಂದಿದೆ. ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿರುವಂಥದ್ದು. ಪ್ರತಿ ತಿಂಗಳು 7ನೇ ತಾರೀಕು ಕೊಡಬೇಕು. ಅದು ಕನಿಷ್ಠವಾದಂಥ ಒಂದು ವೇತನ ಏನಿರುತ್ತೆ ಅದು ಕೊಡಬೇಕು, ಮತ್ತು ತೀರಾ ಕಡಿಮೆನೂ ಕೊಡೋ ಹಾಗಿಲ್ಲ. ಈ ರೀತಿಯಾದಂಥ ಒಂದು ರೂಲ್ಸ್ ಬಂದಿದೆ. ಇದ್ರ ಬಗ್ಗೆ ಕಂಪನಿಗಳು ಎಚ್ಚೆತ್ತುಕೋಬೇಕು. ಎಲ್ಲ ಒಂದು ಸೌಲಭ್ಯಗಳು ಏನು ಬರುತ್ತೆ, ಅಲ್ಲಿ ಏನಾದರೂ ಒಂದು ಕಾರ್ಮಿಕರು ಇರ್ತಾರೆ, ಅಲ್ಲಿ ಒಬ್ಬರು ಇಬ್ಬರು ಇದ್ರೂ ಕೂಡ ಅದು ಕಷ್ಟವಾದಂಥ ಕೆಲಸ ಇದ್ದರೆ ಅಲ್ಲಿ ಸೇಫ್ಟಿ ಆಫೀಸರ್ನ ಕೂಡ ನೇಮಕ ಮಾಡಬೇಕು. ಇದು ಕೂಡ ಇರುತ್ತೆ ರೂಲ್ಸ್ನಲ್ಲಿ. ಹೀಗಿರುವಾಗ ಈ ಎಲ್ಲ ಒಂದು ಸಂಹಿತೆಗಳು ಜಾರಿಯಾಗಿದೆ, ಅದನ್ನು ಪಾಲಿಸಬೇಕು ಅಂತ ಹೇಳ್ತಾ ಇರುವಂಥದ್ದು ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.